ಅಲ್ಲಿ ಒಂದು ನಡು ರೋಡಲ್ಲಿ ಒಂದು ಗಾಡಿ ಬಾಕಿ ಆಗಿದೆ. ಶಿರಾ ಅಲ್ಲ, ಇಲ್ಲಿಂದ ಒಂದು 10-15 ಕಿಲೋಮೀಟರ್. ಓಕೆ, ಅವರಿಗೆ ಫುಡ್ಡನ್ನು ಕೊಡಬೇಕು. ನಾನು ನಿಮಗೆ ವಿಡಿಯೋ ತೋರಿಸ್ತೇನೆ. ಈ ವ್ಯಕ್ತಿ ಈ ಥರ ಇದಕ್ಕಿಂತ ಮುಂಚೆ ಈ ಥರ ಆಗಿದೆಯಾ ಇಲ್ಲಿ? ನೀವೇ ರಿಪೇರಿ ಮಾಡಿದ್ದೀರಾ? ಪ್ರತಿ ಸಲ ನನ್ನ ಹತ್ರ ಫುಡ್ ಇರುತ್ತೆ, ಆದರೆ ಈ ಸಲ ಚಾಕ್ಲೇಟ್ ಮಾತ್ರ ಇರೋದು. ಹೇಳೋರಿಲ್ಲ ಕೇಳೋರಿಲ್ಲ. ಈ ಥರ ಲಾರಿಗಳನ್ನ ಈ ರಸ್ತೆ ಮಧ್ಯೆಯಲ್ಲೆಲ್ಲ ಬಾಕಿ ಆದರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡೋದು? ಒಂದು ಸ್ಯಾಟಲೈಟ್ ಫೋನ್ ವ್ಯವಸ್ಥೆ ಇಲ್ಲ, ಒಂದು ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. ಅಟ್ಲೀಸ್ಟ್ ಒಂದು ನೀರು ಕುಡಿಯೋಣಂದ್ರೆ ನೀರು ಇರಲ್ಲ, ಇಲ್ಲಿ ಫುಡ್ಡು ಇರಲ್ಲ. ಯಾರು ಕೇಳೋ? ನಡು ರಸ್ತೆಯಲ್ಲೆಲ್ಲ ಬಾಕಿ ಆದರೆ ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ಪಾಪ ಎಲ್ಲಿಂದಲೋ ಬಂದಿರ್ತಾರೆ. ಕ್ಲೀನರ್ಸ್ ಇಲ್ಲ, ಕಂಡಕ್ಟರು ಇಲ್ಲ. ಶಿರಾಡಿ ಸರ್, ಏನಾಯ್ತು ಸರ್? ಸರ್, ಇಲ್ಲಿ ಇದು ಅಪ್ಪು ಹತ್ತಾ ಇದ್ದೆ ಘಾಟು. ಇಲ್ಲಿ ಸಡನ್ನಾಗೆ ಅಪ್ಪು ಹತ್ಬೇಕಾದ್ರೆ ಬಾಯ್ಡಾಗಿ ಆಕ್ಸಲ್ ಕಟ್ಟಾಗಿದೆ. ಓಕೆ. ಇಲ್ಲಿ ನನಗೆ ಏನೂ ಇಲ್ಲ, ನೆಟ್ವರ್ಕು ಇಲ್ಲ, ಏನು ಇದಿಲ್ಲ, ಪ್ರಾಬ್ಲಮ್ ಆಗಿದೆ. ಸ್ವಲ್ಪ ಯಾರನ್ನೇ ಹೆಲ್ಪ್ ಮಾಡಿ ಸ್ವಲ್ಪ. ಅಂದರೆ ನೀವು ಎಲ್ಲಿಂದ ಬರ್ತಿದ್ರಿ? ಸರ್, ಮಂಗಳೂರಿಂದ ಕೋಕೋ ಲೋಡ್ ಮಾಡ್ಕೊಂಡು ಬರ್ತಾಯಿದ್ದೆ ಸರ್. ಇಲ್ಲಿಗೆ ಘಾಟ್ ಸೆಕ್ಷನಲ್ಲಿ ಹಿಂಗಾಗಿದೆ. ಈಗ ತಿಂಡಿ ತಿಂದಿಲ್ಲ, ಏನಿಲ್ಲ. ನೀರೇನಾದರೂ ಇದೆಯಾ? ನೀರಿದೆಯಾ ಸರ್? ನೀರಿದೆ, ಬೇರೆ ಫುಡ್ ಅಂತ ಫುಡ್ ಏನಿಲ್ಲ ಸರ್. ಹೌದು. ಈಗ ಈ ಘಾಟ್ ಸೆಕ್ಷನ್ ಹೇಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ನೀವು ನಿಮ್ಮ ಓನರ್ನ? ಸರ್, ನೆಟ್ವರ್ಕ್ ಇಲ್ಲ, ಏನು ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತೇ ಆಗ್ತಿಲ್ಲ ಸರ್ ನನಗೆ. ನೀವು ಎಲ್ಲಿಯವ್ರು? ನಿಮ್ಮ ಊರು? ನಮ್ಮದು ಅನಂತಪುರ ಸರ್. ಕನ್ನಡ ಬರುತ್ತೆ? ನೀವು ಕನ್ನಡ ಬರುತ್ತೆ. ಅನಂತಪುರ. ಮಂಗಳೂರಿಂದ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮಂಗಳೂರಿಂದ ಬಳ್ಳಾರಿ ಸರ್. ರಾತ್ರಿ 12 ಗಂಟೆಗೆ ಹೊರಟಿವಿ. ನಿಮಗೆ ಸಪೋರ್ಟಿಗೆ ಕ್ಲೀನರ್, ಕಂಡಕ್ಟರ್ ಯಾರು? ಕ್ಲೀನರ್ ಏನು ಕೊಡಲ್ಲ ಸರ್ ನಮಗೆ. ನೀವು ಒಬ್ಬರೇನಾ? ಒಬ್ಬರೇನೆ. ಇಷ್ಟು ದೊಡ್ಡ ಲಾರಿ ಟ್ರಕ್ಕಲ್ಲಿ ಲೋಡ್ ಮಾಡಿದ್ರೆ ನೀವು ಒಬ್ಬರೇ ಹೋಗ್ಬೇಕು? ಒಬ್ಬರೇ ಹೋಗ್ಬೇಕು. ಲಾರಿ ಇಕ್ಕೊಂಡ್ರು ನಾವು ಕ್ಲೀನರ್ ನಿಕ್ಕೊಂಡ್ರು ನಾವೇ ಅಮೌಂಟ್ ಕೊಡ್ಬೇಕಾಗೈತೆ ಅವ್ರಿಗೆ. ಓನರ್ ಕಡೆಯಲ್ಲಿದ್ದೆ ಏನು ಕೊಡಲ್ಲ. ಶಿರಾಡಿ ಘಾಟಿಯಲ್ಲಿ ಇವತ್ತು ಬೆಳಗ್ಗೆ ಒಂದು 9-9:30 ಹೊತ್ತಿಗೆ ಒಂದು NP ಗಾರಿ ಎಕ್ಸೆಲ್ ಕಟ್ಟಾಗಿ ನೋಡಿ ಯಾವ ರೀತಿ ಬಾಕಿಗೆ ಉಳ್ಕೊಂಡಿದೆ. ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಪಾಪ ಈ ವ್ಯಕ್ತಿ ಬ್ರೇಕ್ಫಾಸ್ಟ್ ಕೂಡ ಮಾಡಿಲ್ಲ. ಇವರಿಗೆ ಊಟ ತರೋದಕ್ಕೆ ಅಂತ ನಾನು ಅಲ್ಲಿಂದ 20 ಕಿಲೋಮೀಟರ್ ದೂರದಿಂದ ನೆಲ್ಯಾಡಿವರೆಗೆ ಬಂದು ಅರ್ಧ ಗಂಟೆ ನಾನು ಎಲ್ಲ ವೆಹಿಕಲ್ಸ್ಗೆ ಕೈ ತೋರಿಸಿದೆ. ಒಬ್ಬರು ಕೂಡ ನಿಲ್ಲಿಸಿಲ್ಲ, ಆಯಿತಾ. ಅಲ್ಲಿಂದ ನೆಲ್ಯಾಡಿಗೆ ಬಂದು ಇಲ್ಲಿ ಅರ್ಧ ಗಂಟೆ ವೆಯ್ಟ್ ಮಾಡಿದೆ. ಸಕಲೇಶ್ಪುರ ಹೋಗ್ತೀರಾ? ಇಲ್ಲೂ ಅಷ್ಟೇ, ಯಾರು ಕೂಡ ಗಾಡಿ ನಿಲ್ಲಿಸಿಲ್ಲ, ಆಯಿತಾ. ಯಾಕೆ ಕೈ ತೋರಿಸ್ತಾ ಇದ್ದಾನೆ ಅನ್ನೋದು ಕೂಡ ಒಂದು ಸೌಜನ್ಯಕ್ಕೂ ಕೂಡ ಜನ ಕೇಳಿಲ್ಲ ಅನ್ನೋದು ತುಂಬ ನನಗೆ ನೋವಾಯಿತು. ನಾ ವಿಡಿಯೋ ಅವರಿಗೆ ಕಳಿಸ್ತೀನಿ. ಓಕೆ. ಅಲ್ಲಿ ಒಂದು ನಡು ರೋಡಲ್ಲಿ ಒಂದು ಗಾಡಿ ಬಾಕಿ ಆಗಿದೆ. ಶಿರಾ ಅಲ್ಲ, ಇಲ್ಲಿಂದ ಒಂದು 10-15 ಕಿಲೋಮೀಟರ್. ಓಕೆ, ಅವರಿಗೆ ಫುಡ್ಡನ್ನು ಕೊಡಬೇಕು. ನಾನು ನಿಮಗೆ ವಿಡಿಯೋ ತೋರಿಸ್ತೀನಿ. ಈ ವ್ಯಕ್ತಿ ಭಾಳ ಕಷ್ಟಪಟ್ಟವ್ರಿಗೆ ಫುಡ್ಡನ್ನು ತಲುಪಿಸಿದೆ. ಅದರ ಓನರ್ಗೂ ಕಾಂಟ್ಯಾಕ್ಟ್ ಮಾಡಿದೆ. ಕೊನೆಗೊಬ್ಬರು ಮೆಕ್ಯಾನಿಕ್ಕು ಬಂದರು. ಅವರು ಬಂದು ಹೇಳಿದ್ರು ಅದರ ಎಕ್ಸೆಲ್ ಕಟ್ಟಾಗಿದೆ ಅಂತ. ಸೊ ಈಗ ಏನು ಆಗಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಗರಿಷ್ಠವಾಗಿ ನಾನು ಪ್ರಯತ್ನ ಮಾಡಿದ್ದೀನಿ.